ನನ್ನ ಹೆಸರು ರಜಿನಿ. ನಾನು ಅಪ್ಪ ಅಮ್ಮನಿಗೆ ಒಬ್ಬಳೆ ಮಗಳಾಗಿದ್ದೆ. ನಾನು ನೋಡಲು ತುಂಬ ಚೆನ್ನಾಗಿದ್ದೆ. ನನ್ನ ನೋಡಲು ಮೊದಲ ಸಲ ಗಂಡಿನ ಕಡೆಯವರು ಬಂದಿದ್ದರು. ಅವರಿಗೆ ಆಶ್ಚರ್ಯ, ನಮಗೆ ಇಷ್ಟು ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ಲಲ್ಲ ಅಂತ. ಅವರಿಬ್ಬರು ಹೆಂಗಸರು ಮತ್ತು ಒಬ್ಬ ಗಂಡು ಬಂದಿದ್ದ. ಅವನ ಅಕ್ಕಂದಿರ. ಅವ್ರು ಹೇಳಿದ್ರು, ನಮಗೆ ಹುಡುಗಿ ಇಷ್ಟ ಆಗಿದ್ದಾಳೆ ಮತ್ತು ನಮಗೆ ಬೇಗ ಮದುವೆ ಬೇಕು ಅಂತ. ಆಗ ಅಮ್ಮ ಯಾಕೆ ಅಂತ ಕೇಳಿದ್ರು. ಆಗ ಅವರು, ಅದು ನನ್ನ ತಮ್ಮ ಒಬ್ಬನೇ ಇರೋದು, ನಮ್ಮಿಬ್ಬರ ಮದುವೆ ಆಗಿದೆ ಮತ್ತು ಇವಳದು ಈಗ ತಾನೇ ಮದುವೆ ಆಗಿದ್ದು. ಅವಳ ಗಂಡ ಹೊರದೇಶದಲ್ಲಿರೋದು. ಈಗ ಇವಳನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನು ನಾವು ನಮ್ಮ ಲೈಫಲ್ಲಿ ಬ್ಯುಸಿಯಾಗಿದ್ದೀವಿ. ಇವನ ಜೊತೆ ಇರೋದಕ್ಕೂ ಆಗಲ್ಲ. ಅದಕ್ಕೆ ಬೇಗ ಮದುವೆ ಮಾಡಿಸಿದ್ರೆ ಒಳ್ಳೇದಲ್ವಾ, ಅವಳ ಹೆಂಡತಿ ಜೊತೆ ಇರ್ತಾನೆ ಅಂತ ಹೇಳಿದ್ರು. ಅಮ್ಮನಿಗೆ ಇದೇ ಖುಷಿ. ಇನ್ನು ನನ್ನ ಮಗಳು ಮತ್ತು ಅಳಿಯ ಮಾತ್ರ ಇವರಷ್ಟು ಅವ್ರ ಮನೆಗೆ ಹೋಗಲ್ಲ, ಯಾರ ಚಿಂತೆನೂ ಇರಲ್ಲ, ಆರಾಮಾಗಿರ್ಬೋದು ಅಂತ ಬೇಗ ಒಪ್ಕೊಂಡ್ರು. ಯಾಕೆಂದರೆ ನನ್ನ ಅಮ್ಮ ಎಷ್ಟೋ ವರ್ಷಗಳು ಜಾಯಿಂಟ್ ಫ್ಯಾಮಿಲಿಗೆ ಮದುವೆ ಆಗಿದ್ದು. ಅಲ್ಲಿಯ ಜಗಳ, ಅವ್ರು ಹೇಳೋ ಮಾತು ಮತ್ತು ಕೆಲಸ, ಇದೆಲ್ಲ ನೆನೆಸ್ಕೊಂಡು ನನಗೆ ಸಾಕು ಈ ಕಷ್ಟ, ನನ್ನ ಮಗಳಿಗೆ ಬೇಡ ಅಂತ ಹೇಳ್ತಾಯಿದ್ರು. ಹುಡುಗ ಅಷ್ಟು ಚೆನ್ನಾಗಿರಲಿಲ್ಲ, ನನಗೆ ಸೂಟ್ ಆಗೋ ಹುಡುಗ ಆಗಿರಲಿಲ್ಲ. ಆದರೆ ಒಳ್ಳೆ ಕೆಲಸ ಮತ್ತು ಒಬ್ಬನೇ ಡೀಸೆಂಟ್ ಆಗಿದ್ದ. ಹುಡುಗಿ ಚೆನ್ನಾಗಿದ್ದರೆ ಎಲ್ಲ ಹುಡುಗಿಯರಿಗೆ ಚೆನ್ನಾಗಿರೋ ಹುಡುಗ ಸಿಗೋಲ್ಲ. ಆದರೆ ಒಳ್ಳೆ ಮನುಷ್ಯ ಆದರೆ ಸಾಕು ಅಂದ್ಕೊಂಡೆ. ಹಾಗೆ ಬೇಗನೆ ಮದುವೆ ಆಯಿತು. ಏನು 2 ತಿಂಗಳಲ್ಲೇ ಅವ್ರು ಮದುವೆಯಾಗಿ 1-2 ದಿನ ಇದ್ದರು ಮತ್ತು ಹೊಟ್ಟೋದ್ರು. ಇನ್ನು ನಾನು ಮತ್ತು ಅವರೇ ಇದ್ದಿದ್ದು. ನಾನು ಹೆಚ್ಚಾಗಿ ಮಾತಾಡ್ತಿರ್ಲಿಲ್ಲ, ಆದರೆ ಅವರು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ನನ್ನ ಬಗ್ಗೆ ಕೇರ್ ತಗೋತಿದ್ರು. ಆಗಾಗ ಸುತ್ತಾಡೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಇನ್ನೊಂದು ಲಾಭ ಅಂದರೆ ನನ್ನ ಅಮ್ಮನ ಮನೆಗೆ ಹತ್ತಿರವಾಗಿತ್ತು ನನ್ನ ಮನೆ. ನನ್ನ ಅಪ್ಪ ಇವರನ್ನು ನೋಡಿದರು, ಅದೇ ಮಾತಾಡೋಕ್ಕೆ ಹೋಗ್ತಿರ್ಲಿಲ್ಲ. ನನ್ನ ಮನಸ್ಸಾದಾಗ ಅಮ್ಮನ ಹತ್ರ ಹೋಗಿ ಸಂಜೆ ಹೊತ್ತಿಗೆ ಬರ್ತಾಯಿದ್ದೆ. ನಾನು ಇಷ್ಟು ಖುಷಿಯಾಗಿದ್ದೆ ಅಂದರೆ ನಾನು ಅಮ್ಮನ ಹತ್ರ ಹೇಳ್ಕೊತಿದ್ದೆ. ಅಮ್ಮ ಹೇಳ್ತಾಯಿದ್ರು, ನೀನು ಎಲ್ಲರ ಹತ್ರ ಹೇಳ್ಕೊಬೇಡ, ನಿನ್ನ ಜೀವನಕ್ಕೆ ದೃಷ್ಟಿಯಾಗುತ್ತೆ ಅಂತ. ಆದರೂ ನಾನು ಚೆನ್ನಾಗಿದ್ದೀನಿ ಅಂತ ಯಾರು ಸಿಕ್ಕಿದ್ರು ಹೇಳ್ಕೊತಿದ್ದೆ. ಆದರೆ ನನಗೆ ಗೊತ್ತಿರಲಿಲ್ಲ ನನ್ನ ಜೀವನ ಇಷ್ಟು ಬೇಗ ಬಿರುಕಾಗುತ್ತೆ ಅಂತ ಗೊತ್ತಿರಲಿಲ್ಲ. ಒಂದು ದಿನ ನನ್ನ ಗಂಡ ಫೋನ್ ಮಾಡಿ, ನೀನು ರೆಡಿಯಾಗು, ಮೂವಿ ನೋಡ್ಕೊಂಡು ಬರೋಣ ಅಂತ ಹೇಳಿದ್ರು. ನಾನು ಅವರಿಗೆ ಇಷ್ಟ ಆಗಿರೋ ಫುಡ್ ಮಾಡಿ ಒಳ್ಳೆ ಸ್ಯಾರಿ ಹಾಕ್ಕೊಂಡು ಸ್ವಲ್ಪ ರೆಡಿಯಾಗಿದ್ದೆ. ಅವ್ರು ನನ್ನ ನೋಡಿ ತುಂಬ ಹೊಗಳ್ತಿದ್ರು. ಸ್ವಲ್ಪ ರೊಮ್ಯಾನ್ಸ್ ಮಾತು ಆಡಿದ್ರು ಮತ್ತು ಊಟ ಬಡಿಸ್ದೆ ಅದನ್ನು ತಿನ್ನುತ್ತಿದ್ರು. ತಿನ್ನುತ್ತಾ ಗಂಟಲಿಗೆ ಸಿಕ್ತು. ನಾನು ನೀರು ಮಡಗಲು ಮರ್ತಿದ್ದೆ. ಹಾಗೆ ಹೋಗಿ ನೀರು ತಗೊಂಡು ಬರೋಷ್ಟರಲ್ಲಿ ಅವ್ರು ಎದೆ ಹಿಡ್ಕೊಂಡು ಬಿದ್ದಿದ್ರು. ನಾನು ಬೇಗ ಅಮ್ಮನಿಗೆ ಫೋನ್ ಮಾಡಿ ಕರೆಸ್ದೆ. ಅಪ್ಪ ಕಾರ್ ತಂದಿದ್ರು. ಬೇಗ ಆಸ್ಪತ್ರೆ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋದ ತಕ್ಷಣ ಡಾಕ್ಟರ್ ನನ್ನ ಒಂಥರ ನೋಡಿದ್ರು. ಆದರೆ ನಾನು ಅದೆಲ್ಲ ತಲೆಗೆ ತಗೊಂಡೇ ಇಲ್ಲ. ನಾನು ಸರ್, ನನ್ನ ಗಂಡ ಅಂತ ಹೇಳಿದೆ. ಆಗ ಹಾಂ ಅಂತ ನನ್ನ ಗಂಡ ನನ್ನ ಕರ್ಕೊಂಡು ಹೋದರು ICUಗೆ. ನನಗೆ ತುಂಬ ಗಾಬರಿ ಮತ್ತು ಅನ್ಕೋತಿದ್ದೆ, ನಾನು ಮೊದಲೇ ನೀರು ತಂದು ಮಡಗಿದ್ರೆ ಹೀಗೆ ಆಗ್ತಾ ಇರಲಿಲ್ಲ ಅಂತ. ಸ್ವಲ್ಪ ಹೊತ್ತು ಆದಮೇಲೆ ಡಾಕ್ಟರ್ ಬಂದು, ಅದು ನಿನ್ನ ಗಂಡ ಸತ್ತೋದ ಅಂತ ಹೇಳ್ದ. ನಾನು ನಿಂತಲ್ಲೇ ಬಿದ್ದು ಹೋದೆ. ಮತ್ತು ನನ್ನ ಗಂಡ ನನ್ನ ಮನೆಗೆ ಕರ್ಕೊಂಡು ಹೋಗಿ ಶವ ಸಂಸ್ಕಾರ ಆಯಿತು. ನಾನು ಕೂತಂತ ಆಗಿಬಿಟ್ಟಿದ್ದೆ. ನನ್ನ ಅಮ್ಮ ಫ್ರೆಂಡ್ ಎಲ್ಲ ಸಮಾಧಾನ ಮಾಡಿದ್ರು. ನನ್ನ ಗಂಡ ನಾನು ಮರೆಯಲು ಆಗ್ತಾ ಇರಲಿಲ್ಲ. ನಾನು ಯಾವಾಗಲೂ ಅವನ್ನ ಮಾತಾಡ್ತಿದ್ದು, ಅವ್ನು ಹೇಳಿದ್ದು, ಅವ್ನು ನನ್ನ ಜೊತೆ ಮಾತಾಡ್ದಂಗೆ, ನಾನು ಮಲಗಿದಾಗ ನನ್ನ ಜೊತೆ ಇರೋ ಹಾಗೆ ಆಗ್ತಾಯಿತ್ತು. ಆವಾಗ ಅವ್ನ ಕನಸೇ ಬರೋದು ಆಗ್ತಾಯಿತ್ತು. ಒಂದು ದಿನ ನನ್ನ ಕನಸಲ್ಲಿ ಅವ್ನು ಬಂದು, ನೀನು ಬೇಜಾರು ಮಾಡ್ಕೋಬೇಡ, ನಾನು ನಿನ್ನ ಜೊತೆನೇ ಇದ್ದೀನಿ, ನೀನು ನನ್ನ ಜೊತೆ ಇರಬೇಕು ಅಂದರೆ ನೀನು ನನ್ನ ಮನೇಲಿರು ಅಂತ ಹಾಗೆ ಹೇಳ್ದಂಗೆ ಆಯಿತು. ಬೆಳಗ್ಗೆ ಎದ್ದು ನಾನು ನನ್ನ ಫ್ರೆಂಡ್ ಹತ್ರ ಇದೆಲ್ಲ ಹೇಳಿದ್ದೆ. ಅವ್ನು ನೆನಪಲ್ಲೇ ಇರ್ತಿದ್ದೆ. ನನಗೆ ಅನ್ನಿಸ್ತು, ನಾನು ಇಲ್ಲಿರೋದು ಅವನ ಆತ್ಮಕ್ಕೆ ಶಾಂತಿ ಸಿಗ್ತಿಲ್ವೇನೋ, ಹಾಗೆ ಅವನು ಕನಸಲ್ಲಿ ಹಾಗೆ ಬಂದು ಹೇಳ್ತಾ ಇರೋದು ಅಂತ. ಅಮ್ಮನ ಹತ್ರ, ಅಮ್ಮ ನಾನು ಹೋಗಿ ಅವ್ನ ಮನೇಲಿ ಇರ್ತೀನಿ, ಅವ್ನು ಸತ್ತು ಈಗ 1 ತಿಂಗಳು ಆಗಿದೆಯಲ್ಲ, ಈಗ ಆ ಮನೆ ನಂದೆ ಅಲ್ವಾ, ಅಲ್ಲೇ ಇರ್ತೀನಿ ಅಂತ ಹೇಳಿದೆ. ಆದರೆ ಅಮ್ಮ ನನ್ನ ಜೊತೆ ಹೋಗಬೇಡ, ನೀನು ಇಲ್ಲೇ ಇರು, ಅಲ್ಲಿ ಒಬ್ಬಳೇ ಇರಬೇಕು ಅಂತ ನಿರಾಕರಿಸಿದ್ರು. ಆದರೆ ನಾನು ಒಂದೇ ಹಠದಿಂದ ಇದ್ದೆ ಮತ್ತು ಹೇಳಿದೆ, ಅಮ್ಮ ಹಾಗೆ ಅನಿಸಿದ್ರೆ ಇಲ್ಲಿಗೆ ಬರ್ತೀನಿ ಅಂತ. ಅಪ್ಪನೂ ಹೋಗಲಿ ಬಿಡು, ಅವಳಿಗೆ ಹೆದರಿಕೆ ಆದರೆ ಇಲ್ಲಿಗೆ ಬರ್ತಾಳೆ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿತ್ತು ನಾನು ಒಬ್ಬಳೇ ಇರೋಲ್ಲ, ಬಂದೇ ಬರ್ತೀನಿ ಅಂತ. ಹಾಗೆ ಕಳಿಸ್ಕೊಟ್ರು. ನಾನು ಹೋದೆ. ಅಲ್ಲಿ ಅವನಿದ್ದ. ಹಾಗೆ ಆಗ್ತಾಯಿತ್ತು. ನಾನು ಏನೋ ಆದರೂ ಎಲ್ಲ ನನ್ನ ಫ್ರೆಂಡ್ ಹತ್ರ ಶೇರ್ ಮಾಡ್ಕೋತಿದ್ದೆ. ಅವಳು ಹೇಳಿದ್ಲು, ನಿನಗೆ ಹುಚ್ಚು ಹಿಡ್ದಿದೀಯಾ, ನೀನು ಅಲ್ಲಿಗೆ ಯಾಕೆ ಹೋಗಿದ್ದೀಯಾ, ಅದು ಒಬ್ಬಳೇ, ನೀನು ಒಂದು ಕೆಲಸ ಮಾಡು, ನೀನು ಮದುವೆ ಆಗಿ 2 ತಿಂಗಳು ಆಗಿದ್ದಷ್ಟೇ, ಇನ್ನೂ ಮಕ್ಕಳು ಆಗಿಲ್ಲ, ನೀನು ಇನ್ನೊಂದು ಮದುವೆ ಮಾಡ್ಕೊ ಅಂತ. ಆಗ ಇದು ಅಮ್ಮ ನನ್ನ ಜೊತೆ ಮೊದಲೇ ಹೇಳಿದರು. ಆದರೆ ನಾನು ಒಂದೇ ಮಾತಿನಲ್ಲಿ ನಿರಾಕರಿಸಿದ್ದೆ. ನನಗೆ ಗೊತ್ತಿತ್ತು ಅವಳ ಜೊತೆ ಹೇಳಿರ್ಬೋದು ಅಂತ. ನನ್ನ ಒಪ್ಪಿಸಲು ನಾನು ಕೇಳಿದೆ, ನಿನಗೆ ಅಮ್ಮ ಹೇಳಿದ್ದಾರೆ ಅಲ್ವಾ ಅಂತ. ಆಗ ಹಾಂ ಹೌದು, ಆದರೆ ಅವರು ಅವ್ರ ಮಗಳ ಬಗ್ಗೆ ಕೇರ್ ಆಗಿದ್ದಾರೆ, ನೀನು ಹೀಗೆ ಇದ್ದರೆ ಹೇಗೆ, ಈಗ ಅದು ಅಲ್ಲದೆ ಅವನ ಮನೆಗೆ ಬಂದಿದೀಯಾ ಅಂತ. ಆಗ ನಾನು ಏನೇ ಆಗಲಿ ಮದುವೆ ಆಗಲ್ಲ, ಅವ್ನು ಸತ್ರು ಅವ್ನು ನನ್ನ ಜೊತೆ ಇರೋ ಹಾಗೆ ಇದೆ, ಇನ್ನು ನಾನು ಅವನ ನೆನಪಲ್ಲೇ ಕಳಿತೀನಿ ಅಂತ ಹೇಳಿದೆ. ಅವಳು ಆಯಿತು ಅಂತ ಹೇಳಿ ಕಟ್ ಮಾಡಿದ್ಲು. ದಿನವಿಡೀ ಚೆನ್ನಾಗಿದ್ದೆ. ರಾತ್ರಿ ಮಲ್ಕೊಳ್ಳೋದ ಅಂತ ಲೈಟ್ ಆಫ್ ಮಾಡಿ ಒಂದು ಕಡೆ ತಿರುಗಿ ಮಲ್ಕೊಂಡೆ.
ಸ್ವಲ್ಪ ಹೊತ್ತು ಆದಮೇಲೆ ನನ್ನ ಪಕ್ಕ ನನ್ನ ಗಂಡ ಪ್ರವೀಣ್ ಮಲ್ಕೊಳ್ಳೋ ಹಾಗೆ ಆಯಿತು. ಮತ್ತು ಯಾರೋ ಉಸಿರಾಡೋ ಹಾಗೆ ಸೌಂಡು. ನನಗೆ ಹೆದರಿಕೆ ಆಯಿತು. ಮತ್ತು ಮೆಲ್ಲಗೆ ಗಟ್ಟಿ ಮನಸ್ಸು ಮಾಡಿಕೊಂಡು ನೋಡಿದೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಮತ್ತು ಈ ಕಡೆ ತಿರುಗಿದಾಗ ಹಾಗೆ ಆಯಿತು. ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಒಳ್ಳೆ ನಿದ್ದೆ. ಅಂದರೆ ರಾತ್ರಿ ಹೇಗೆ ಕಳೀತು ಅಂತ ಗೊತ್ತೇ ಆಗಲಿಲ್ಲ. ಮತ್ತು ರಾತ್ರಿ ಏನಾಯಿತು ಅಂತಲೂ ಗೊತ್ತಾಗಲಿಲ್ಲ. ಆದರೆ ನನಗೆ ತುಂಬ ಮೈಕೋ ನೋವು ಮತ್ತು ಸೊಂಟ ನೋವು ಆಗ್ತಾಯಿತ್ತು. ಏನೋ ಒಂದು ಆದ ಹಾಗೆ. ಅಮ್ಮ ನಾನು ರಾತ್ರಿ ಆದರೂ ಬರಲಿಲ್ಲ ಅಂತ ಬಂದು ಕರ್ಕೊಂಡೋದ್ರು ಮನೆಗೆ. ಆದರೆ ಅಲ್ಲಿ ರಾತ್ರಿ ನನಗೆ ನಿದ್ದೆನೇ ಬಂದಿಲ್ಲ. ಅಮ್ಮ ನನಗೆ ಇಲ್ಲಿ ನಿದ್ದೆ ಬರ್ತಾ ಇಲ್ಲ, ನಾನು ಅಲ್ಲೇ ಹೋಗ್ತೀನಿ ಅಂತ ಮಾರನೇ ದಿನ ಬಂದೆ. ಆಗ ಮಾರನೇ ದಿನವೂ ಹಾಗೇ ಆಯಿತು. ನಾನು ಅಂದ್ಕೊಂಡೆ ನನ್ನ ಗಂಡನ ಆತ್ಮ ನನ್ನ ಜೊತೆನೇ ಇದೆ ಈ ಮನೆಯಲ್ಲಿ ಇದ್ದಾಗ ಅಂತ. ಆದರೆ ಬೆಡ್ಶೀಟ್ ಯಾರಾದರೂ ಮಲ್ಕೊಂಡ್ರೆ ಹೇಗೆ ಗೊಜ್ಜೆ ಇರುತ್ತೆ ಹಾಗೆ ಆಗ್ತಾಯಿತ್ತು. ಆದರೆ ನಾನು ತಲೆಗೆ ತೆಗೋತಿರ್ಲಿಲ್ಲ. ನನ್ನ ಪ್ರವೀಣ್ ಆತ್ಮ ನನ್ನ ಜೊತೆನೇ ಇದೆಯಲ್ಲ ಅಂತ ಅವನ ಜೊತೆ ಮಾತಾಡೋದು, ಸುಮ್ಮನೆ ನಗಾಡೋದು ಮಾಡ್ತಾಯಿದ್ದೆ. ಅಮ್ಮ ಇದನ್ನು ಗಮನಿಸಿ ಮೊದಲು ಸ್ವಾಮೀಜಿ ಹತ್ರ ಕರ್ಕೊಂಡೋದ್ರು. ಆದರೆ ನನಗೆ ಸ್ವಾಮೀಜಿ ಮೇಲೆ ನಂಬಿಕೆ ಇರಲಿಲ್ಲ. ಅವ್ರು ಹೇಳಿದ್ರು, ಈ ಆತ್ಮ ಅದೆಲ್ಲ ಮನುಷ್ಯ ಸಾಯುವಾಗ ಅವ್ರ ಜೊತೆನೇ ಹೊಟ್ಟೋಗಿರುತ್ತೆ, ಹಾಗೆ ಹೀಗೆ ಅಂತ. ಆದರೆ ನನಗೆ ತಲೆಗೆ ತಗೊಂಡಿಲ್ಲ. ಮತ್ತು ಹಾಗೆ ಮಾಡ್ತಾಯಿದ್ದೆ. ಅಮ್ಮನಿಗೆ ನನ್ನ ಮಗಳು ಹುಚ್ಚಿಯಾಗಿದ್ದಾಳೆ ಅಂತ ನನ್ನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡೋದ್ರು. ನನ್ನ ಅಲ್ಲೇ ಮಲಗಿಸಿ ಒಂದೊಂದು ಪ್ರಶ್ನೆ ಕೇಳ್ತಾಯಿದ್ರು. ನಾನೆಲ್ಲ ಹೇಳಿದೆ, ನನ್ನ ಕನಸಲ್ಲಿ ಆಗೋದು ಮತ್ತು ಆ ಮನೇಲಿ ಆಗೋದು, ಪ್ರವೀಣ್ ನನ್ನ ಹತ್ರ ಇರುವಾಗ ಆಗೋದು ಅಂತ. ಆಗ ಅವರು ಸ್ವಲ್ಪ ಮೆಡಿಸನ್ ಕೊಟ್ಟರು. ಮತ್ತು ಹೇಳಿದರು, ಪ್ರವೀಣ್ ಸತ್ತೋಗಿದ್ದೆ ತಾನೆ, ಈ ಆತ್ಮ ಅಥವಾ ಭೂತ ಏನೂ ಇರಲ್ಲ, ಅದೆಲ್ಲ ನಿನ್ನ ವೆಹಮ್. ಮತ್ತು ನಿನ್ನ ಜೊತೆ ಮಲ್ಕೊಳ್ಳೋದು ಇಲ್ಲ, ಅದೆಲ್ಲ ನಿನ್ನ ಮನಸ್ಸಲ್ಲಿ ಮತ್ತು ತಲೆಯಲ್ಲಿ ಅವನ ಬಗ್ಗೆ ಯೋಚನೆ ಮಾಡೋದ್ರಿಂದ ಅಂತ ಹೇಳಿದ್ರು. ಮತ್ತು ಮೆಡಿಸನ್ ಕುಡಿದು ಸರಿಯಾಗಿದ್ದೆ. ಮತ್ತು ಅನ್ನಿಸ್ತು, ಅದೇ ಇಲ್ಲಿ ಹಾಗೆ ನನ್ನ ಜೊತೆ ಮಲ್ಕೊಳ್ಳೋ ಹಾಗೆ ಆಗಲ್ಲ, ಆದರೆ ಅಲ್ಲಿ ಮಾತ್ರ ಯಾಕೆ ಹಾಗೆ ಆಗೋದು? ಅದು ಅಲ್ಲದೆ ನನಗೆ ಅಲ್ಲಿ ಮಾತ್ರ ಅಷ್ಟು ಒಳ್ಳೆ ನಿದ್ದೆ ಹೇಗೆ ಅಂತ. ನಾನು ನನ್ನ ಫ್ರೆಂಡ್ನ ಕರ್ಕೊಂಡೋಗಿ ಇದು ನನಗೆ ಮಾತ್ರ ಆಗೋದಾ ಅಂತ ಚೆಕ್ ಮಾಡಲು ನನ್ನ ಸೀಟಲ್ಲಿ ನೀನು ಮಲ್ಕೋ, ರಾತ್ರಿ ನಾನು ಅಲ್ಲೇ ಇರ್ತೀನಿ, ಆದರೆ ಲೈಟ್ ಆಫ್ ಮಾಡಿರ್ತೀನಿ ಅಂತ ಹೇಳಿದೆ. ಹಾಗೆ ಅವಳು ರಾತ್ರಿ ಮಲ್ಕೊಳ್ಳು. ಮತ್ತು ನಾನು ಹೋಗಿ ಲೈಟ್ ಆಫ್ ಮಾಡಿದೆ. ಸ್ವಲ್ಪ ಹೊತ್ತು ಏನೂ ಇರಲಿಲ್ಲ. ಅವಳ ಹತ್ರ ಕೇಳಿದೆ. ಅವಳು ಏನೂ ಅನ್ನಿಸ್ತಾ ಇಲ್ಲ ಅಂದ್ಲು. ಮತ್ತು ಅಲ್ಲಿ ಕಿಟಕಿಯಲ್ಲಿ ಒಂದು ಹುಡುಗ ಬಂದ. ಸೀದಾ ಹೋಗಿ ಅವಳ ಹತ್ರ ಮಲ್ಕೊಂಡೆ. ಮತ್ತು ಕರ್ಚೀಫ್ ತಗೊಂಡೋಗಿ ಅವಳ ಮೂಗಿನ ಹತ್ರ ಮಾಡುವಾಗ ನಾನು ಜೋರಾಗಿ ಕಿರ್ಚಾಡಲು ಮಾಡಿದೆ. ಮತ್ತು ಲೈಟ್ ಹಾಕಿದೆ. ನಾವಿಬ್ಬರು ಅವನನ್ನು ಹಿಡ್ಕೊಂಡ್ವಿ. ನನ್ನ ಫ್ರೆಂಡ್ ಅವನನ್ನು ನೋಡಿ ನಿಂತಲ್ಲೇ ನಿಂತುಬಿಟ್ಟಿದ್ಲು. ಅವಳು ನೀನು ಇಲ್ಲಿ ಅಂತ. ನನಗೂ ಅವ್ನು ನೋಡಿದ ಜ್ಞಾಪನ ಇತ್ತು. ಅವನೇ ನನ್ನ ಗಂಡ ಸಾಯುವಾಗ ಇದ್ದ ಡಾಕ್ಟರ್. ಆದರೆ ಇವನು ನನ್ನ ಫ್ರೆಂಡ್ಗೆ ಹೇಗೆ ಗೊತ್ತಿರಲಿಲ್ಲ. ನಾನು ಮೆಲ್ಲಗೆ ಅಪ್ಪನಿಗೆ ಕಾಲ್ ಮಾಡಿದ್ದೆ. ಅಪ್ಪ ನನ್ನ ಸೌಂಡ್ ಕೇಳಿ ಮನೆಗೆ ತಲುಪಿದ್ರು. ಮತ್ತು 2 ಹೊರಡ್ಲು. ನಾನು ಅವಳ ಹತ್ರ ನಿನಗೆ ಹೇಗೆ ಗೊತ್ತು ಅವನನ್ನು ಅಂದೆ. ಆಗ ಇದು ನನ್ನ ಕಜಿನ್, ಇವನು ಡಾಕ್ಟರ್, ಇನ್ನೂ ಜೊತೆ ನನ್ನ ಮದುವೆ ಫಿಕ್ಸ್ ಆಗಿದೆ. ನಿನಗೆ ಹೇಳಬೇಕು ಅಂದ್ಕೊಂಡೆ, ಆದರೆ ನೀನು ನಿನ್ನ ದುಃಖದಲ್ಲಿ ಇದ್ದೀಯಾ. ನಾನೀಗ ಹೇಗೆ ಹೇಳೋದು ಅಂತ, ಸರಿಯಾಗಲ್ಲ ಇದು ಹೇಳೋದು ಅಂತ ಸುಮ್ಮನೆ ಇದ್ದೆ. ಹಾಗೆ ನೀನು ನನ್ನ ಜೊತೆ ಹೇಳಿದ್ದೆಲ್ಲ ನಾನು ಬೇಜಾರಲ್ಲಿ, ಪಾಪ ನನ್ನ ಫ್ರೆಂಡ್ ಕನಸಲ್ಲಿ ಹಾಗೆ ಬಂದಿದ್ದಕ್ಕೆ ಅವಳು ಅಲ್ಲಿ ಹೋಗಿ ಇದ್ದಾಳೆ ಅಂತ ಹೇಳಿದ್ದೆ. ಆದರೆ ಅವನು ಇದನ್ನು ದುರುಪಯೋಗ ಪಡಿಸ್ಕೊತಾನೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿ ಅಳ್ತಾ ಇದ್ಲು. ಅಪ್ಪ ಆವಾಗಲೇ ಪೊಲೀಸ್ನನ್ನು ಕರೆಸಿದ್ರು. ಅವರು ಅವನಿಗೆ ಹೊಡೆದಾಗ ಅವ್ನು ನಿಜ ಹೇಳೋದನ್ನು ಕೇಳಿ ನನಗೆ ಅವನು ಅಲ್ಲೇ ಸಾಯಿಸ್ಬಿಡೋಣ ಅನ್ನೋ ಅಷ್ಟು ಕೋಪ ಬಂತು. ನಾನು ಅವಳನ್ನು ಅವತ್ತು ಆಸ್ಪತ್ರೆಯಲ್ಲಿ ನೋಡಿದಾಗ ತುಂಬ ಇಷ್ಟ ಆದ್ಲು. ನಿನ್ನ ಗಂಡ ಸತ್ತಿರಲಿಲ್ಲ, ಅವನು ತಲೆ ಸುತ್ತಿ ಬಿದ್ದಿದ್ದ. ನಾನು ಅವನನ್ನು ಬೇಕು ಅಂತ ಸಾಯಿಸಿದೆ. ಅವ್ನು ಸತ್ತರೆ ನಾನು ಮದುವೆ ಆಗ್ಬೋದು ಅಂತ ಅಂದ್ಕೊಂಡು. ಆದರೆ ಅವಳು ಗಂಡ ಸತ್ತ ಮೇಲೆ ಅವಳು ಬೇರೆ ಮದುವೆ ಆಗಲ್ಲ ಅಂತ ಹೇಳಿದ್ಲು. ಹೇಗಾದರೂ ಇವಳ ಜೊತೆ ರಾತ್ರಿ ಕಳಿಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಕಜಿನ್ ಅವಳ ಫ್ರೆಂಡ್ ಆಗಿದ್ದು ನನಗೆ ಅವಳ ಸ್ಟೇಟಸ್ ಮಡಗಿದಾಗ ಗೊತ್ತಾಯಿತು. ಆಗ ಅವಳ ಜೊತೆ ಮದುವೆ ಮಾಡ್ಕೊಳ್ಳೋದ, ಹಾಗೆ ಅವಳ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅಂತ ಅಂದ್ಕೊಂಡೆ. ನನ್ನ ಮದುವೆ ಫಿಕ್ಸ್ ಆದಮೇಲೆ ನಾನು ಕೆದಕಿ ಅವಳ ಬಗ್ಗೆನೇ ಕೇಳ್ತಾ ಇದ್ದೆ. ಅವಳು ಹೇಳಿದ್ಲು ಈ ಥರ. ಆಗ ನಾನು ಒಳ್ಳೆ ಚಾನ್ಸ್ ಅಂತ ರಾತ್ರಿ ಹೊತ್ತು ಅವಳು ಲೈಟ್ ಆಫ್ ಮಾಡೋ ತನಕ ಕಾದು ಮೆಲ್ಲಗೆ ಕಿಟಕಿಯಿಂದ ಅವಳ ಮನೆಗೆ ಹೋಗಿ ಅವಳಿಗೆ ತಲೆ ಸುತ್ತಿ ಬೀಳೋ ಸ್ಪ್ರೇ ಮಾಡಿದ ಕರ್ಚೀಫ್ನ ಅವಳ ಮೂಗಿನ ಹತ್ರ ಮಾಡಿ ಅವಳ ಜೊತೆ ರಾತ್ರಿ ಇಡೀ ಕಳೀತಿದ್ದೆ. ಹೀಗೆ ದಿನೇ ಮಾಡ್ತಿದ್ದೆ ಅಂತ ಹೇಳ್ದ. ನನಗೆ ಇದನ್ನು ಕೇಳಿ ಶಾಕ್ ಆಗಿತ್ತು. ನಾನು ನನ್ನ ಗಂಡನ ಎಷ್ಟು ವೆಹಮ್ನಿಂದ ಇದ್ದೆ ಅಂದರೆ ನನ್ನ ಜೀವನ ನರಕ ಆಗಿದ್ದೇ ಗೊತ್ತಾಗ್ತಾ ಇರಲಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.